ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗು ದಾರ ಹಾಕುವ ಸಮಯ ಬಂದೊದಗಿದೆ ಅಂತ ಅನಿಸ್ತಾ ಇದೆ. ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಎಷ್ಟೋ ಸಾರ್ವಜನಿಕರು ತಮ್ಮ ಊರನ್ನೇ ತೊರೆಯಬೇಕಾಗಿರ್ತಕ್ಕಂಥ ಪ್ರಸಂಗಗಳು ಬಂದು ಒದಗಿದ್ದಾವೆ. ಇನ್ನು ಸಾಕಷ್ಟು ಪ್ರಮಾಣದಲ್ಲಿ ಜನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಮೇಲಾಗಿ ಈ ಮೈಕ್ರೋ ಫೈನಾನ್ಸ್ ಗಳ ವಿರುದ್ಧ ಸಾರ್ವಜನಿಕರು, ಅದು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇರತಕ್ಕಂಥ ಜನ ಬೀದಿಗಿಳಿದು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣಗಳು ಕೂಡ ಇದಾವೆ. ಈ ಮೈಕ್ರೋ ಫೈನಾನ್ಸ್ ಗಳು ರಾಜ್ಯದಲ್ಲಿ ಹೇಗಾಗಿದೆಯಪ್ಪ ಅಂತ ಕೇಳಿದ್ರೆ ನಾಯಿ ಕೊಡೆಗಳಂತ ಬೆಳೀತಾ ಇದಾವೆ. ಇವತ್ತೊಂದು ಫೈನಾನ್ಸ್, ಮತ್ತೊಂದು ಫೈನಾನ್ಸ್, ಬೇರೆ ಬೇರೆ ಫೈನಾನ್ಸ್ ಗಳು ಸಾವಿರಾರು ಸಂಖ್ಯೆಯಲ್ಲಿ ನಾಯಿ ಕೊಡೆಗಳಂತ ಬೆಳೀತಾ ಇದ್ದಾವೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಕಟ್ಟಳೆಗಳಿಲ್ಲ, ಮೂಗುದಾರಗಳಿಲ್ಲ, ನೀತಿ ನಿಯಮಗಳಿಲ್ಲ. RBIನ ನೀತಿ ನಿಯಮಗಳವರು ಪಾಲನೆ ಮಾಡೋದೇ ಇಲ್ಲ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ವಿಶೇಷವಾಗಿ ಸಾರ್ವಜನಿಕರು ತಮಗೆ ಸಂಕಷ್ಟ ಬಂದಾಗ ಸಾಲವನ್ನ ಪಡೆಯುವುದು ಸಹಜ. ಪ್ರತಿಯೊಬ್ಬರ ಜೀವನದಲ್ಲಿ ಅಂತ ಸಮಯ ಸಂದರ್ಭ ಬರುತ್ತೆ. ಆದ್ರೆ ಈ ದೊಡ್ಡ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲವನ್ನ ಪಡಿಬೇಕಾದ್ರೆ ಅದು ದೊಡ್ಡ ಕನಸಿನ ಮಾತೆ ಸಾರ್ವಜನಿಕರಿಗೆ. ಅದು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವರಿಗೆ ದೊಡ್ಡ ಸಮಸ್ಯೆ. ಅವರಿಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಬೇಕು, ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ನೀತಿ ನಿಯಮಗಳನ್ನ ಪಾಲನೆ ಮಾಡೋದು ಬಿಡಿ, ಅದರ ಸಮೀಪ ಕೂಡ ಹೋಗೋದಕ್ಕೆ ಜನ ಹೆದರುತ್ತಾರೆ. ಆದ್ರೆ ಕೊನೆಗೆ ಅವರು ಎಲ್ಲಿ ಹೋಗ್ತಾರೆ ಅಂತ ಕೇಳಿದ್ರೆ ಈ ಮೈಕ್ರೋ ಫೈನಾನ್ಸ್ ಗಳತ್ತ ಮುಖ ಮಾಡ್ತಾರೆ. ಅಲ್ಲಿ ನೇರವಾಗಿ ಅವ್ರ ಮನೆ ಹತ್ರ ಬಂದು ಅವ್ರು ಸಾಲ ಕೊಡ್ತಾರೆ. ಸಾಲ ಏನೋ ಕೊಡ್ತಾರೆ, ಬಡ್ಡಿ ನೀತಿ ನಿಯಮಗಳನ್ನ ಮೀರಿ ತೆಗೆದುಕೊಳ್ತಾರೆ. ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಅವರು ಪ್ರತಿ ವಾರದಂತೆ ದುಡ್ಡು ಕಟ್ಟಬೇಕು, 15 ದಿನಗಳಿಗೊಮ್ಮೆ ದುಡ್ಡು ಕಟ್ಟಬೇಕು. ಇನ್ನೇನೋ ಈ ವಾರ ಕಟ್ಟಿದೀನಿ ಅನ್ನುವಷ್ಟರಲ್ಲಿ ಮತ್ತೆ 8 ದಿವಸ ಬಿಟ್ಟು ಬರ್ತಾರೆ. ಕಟ್ಟಲೇಬೇಕು ನೀವು. ಅವ್ರು ಎಷ್ಟೊಂದು ಟಾರ್ಚರ್ ಕೊಡ್ತಾರೆ ಅಂತ ಕೇಳಿದ್ರೆ ಸಾರ್ವಜನಿಕರು ರಸ್ತೆಗಿಳಿದು ಹೋರಾಟ ಮಾಡಿದ್ದಾರೆ ಅಂತಂದ ಅರ್ಥ ಮಾಡ್ಕೋಬೇಕು. ಮಂಗಳವಾರ ಕಟ್ಟಬೇಕು ಅಂದ್ರೆ ಮಂಗಳವಾರ ಕಟ್ಟಲೇಬೇಕು, ಗುರುವಾರ ಕಟ್ಟಬೇಕು ಅಂದ್ರೆ ಗುರುವಾರ ಕಟ್ಟಲೇಬೇಕು. ಇನ್ನೇನು ಆ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಏನು ಸೇವೆಯನ್ನ ಸಲ್ಲಿಸ್ತಾ ಇದಾರಲ್ಲ ಅವ್ರ ಮೈಂಡ್ ಸೆಟ್ ಕೂಡ ಇದೇ ರೀತಿಯಾಗಿರ್ತಕ್ಕಂಥದ್ದು, ಕಟ್ಟಲೇಬೇಕು. ಎಷ್ಟೋ ಸಿಬ್ಬಂದಿಗಳು ಅವಾಚ್ಯ ಶಬ್ದಗಳಿಂದ ಸಾರ್ವಜನಿಕರಿಗೆ ಬೈದಿರತಕ್ಕಂಥ ವಿಡಿಯೋಗಳು ಕೂಡ ನೀವು ವೈರಲ್ ಆಗಿರ್ತಕ್ಕಂಥದ್ದು ನೋಡಿದ್ದೀರಿ. ಇದೆಲ್ಲವನ್ನ ಬೇಸರದಿಂದ ಜನ ರಸ್ತೆಗಿಳಿದು ಹೋರಾಟ ಮಾಡ್ತಾರೆ, ಸರ್ಕಾರಕ್ಕೆ ಬಡಿದೆಬ್ಬಿಸುವ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ತನಕ ಸರ್ಕಾರ ಯಾವುದೇ ರೀತಿಯಾಗಿ ಚಿಂತನೆ ಮಾಡಿರಲಿಲ್ಲ. ಆದ್ರೆ ಈಗ ಮುಖ್ಯಮಂತ್ರಿಗಳು ಯಾಕೋ ಸೀರಿಯಸ್ ತೆಗೆದುಕೊಂಡಂತೆ ಕಾಣಿಸುತ್ತೆ. ನಿನ್ನೆ ಸಭೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಕಾನೂನನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನನ್ನ ಕಠಿಣವಾಗಿರ್ತಕ್ಕಂಥ ಕಾನೂನು ತರ್ತೇವೆ. ಜೊತೆಗೆ ಅನಧಿಕೃತವಾಗಿ ಏನು ಫೈನಾನ್ಸ್ಗಳು ಕಾರ್ಯನಿರ್ವಹಿಸ್ತಾ ಇವೆ ರಾಜ್ಯದಲ್ಲಿ ಅವರಿಗೆ ಮೂಗು ದಾರ ಹಾಕ್ತಿರ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ಭರವಸೆಯನ್ನ ನೀಡಿದ್ದಾರೆ. ಸಾರ್ವಜನಿಕರಲ್ಲಿ ಒಂದು ಭರವಸೆ ಮೂಡಿದೆ. ಈ ಸಂದರ್ಭದಲ್ಲಿ ಏನೋ ಅಪ್ಪ ಗೊತ್ತಿಲ್ಲ, ನಾವು ಸಾಲ ತೆಗೆದುಕೊಂಡಿದ್ದೀವಿ, ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡುತ್ತೇನೋ ಅಂತ ಆಶಾಭಾವನೆಯಿಂದ ನೋಡ್ಕೊಂಡು ಕೂತಿದ್ದಾರೆ. ನಾನು ಕೂಡ ಕೆಲವು ವರ್ಷಗಳ ಹಿಂದೆ ಈ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಸಾಲವನ್ನ ತೆಗೆದುಕೊಂಡಿದ್ದೆ. ಅದರ ಅನುಭವ ಹೇಗಾಗಿತ್ತು ಅನ್ನೋದು ನನಗೂ ಕೂಡ ಆಗಿದೆ. ಯಾಕಂತ ಕೇಳಿದ್ರೆ ಈ ವಾರ ಕಟ್ಟಬೇಕು ಅಂದ್ರೆ ಕಟ್ಟಲೇಬೇಕು. ಮನುಷ್ಯನಿಗೇನೋ ಸಮಸ್ಯೆ ಇರುತ್ತೆ, ಎಲ್ಲೋ ಹೋಗಿರ್ತಾರೆ, ಇಂಟರ್ನೆಟ್ ಇರೋದಿಲ್ಲ, ಹೊರಗಡೆ ಇರ್ತಾರೆ, ದುಡ್ಡು ಅಕೌಂಟ್ ಅಲ್ಲಿ ಇರಲ್ಲ, ಇದೆಲ್ಲ ಯಾವತ್ತೂ ಕೇಳೋದಿಲ್ಲ. ಅವರು ದುಡ್ಡು ಕೊಡಬೇಕು ಅಂದ್ರೆ ಕೊಡ್ಲೇಬೇಕು, ಕಟ್ಟಬೇಕು ಅಂದ್ರೆ ಕಟ್ಟಲೇಬೇಕು. ಇದು ಎಂತ ಬ್ಯಾಂಕ್ ರೀ? ಇಂತಹ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಂಡಿರ್ತಕ್ಕಂಥವ್ರ ಪರಿಸ್ಥಿತಿ ಅಧೋಗತಿ. ರಾಜ್ಯದಲ್ಲಿ ಊರಿಗೆ ಊರು ಒಕ್ಕಲೆಬ್ಬಿಸಿ ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಊರು ಬಿಟ್ಟು ಹೋಗಿದ್ದಾರೆ, ಇನ್ನು ತಮ್ಮ ಹುಟ್ಟೂರ ಬಿಟ್ಟು ಬೇರೆ ಕಡೆ ಕೆಲಸ ಮಾಡಕ್ ಹೋಗಿದ್ದಾರೆ. ಇಷ್ಟೊಂದು ಟಾರ್ಚರ್ ಅನ್ನ ಅನುಭವಿಸಿರ್ತಕ್ಕಂಥವ್ರು. ಅದು ವಿಶೇಷವಾಗಿ ಅವರ ಕೈಯಲ್ಲಿ ಹೆಣ್ಣು ಮಕ್ಕಳು ಸಿಕ್ಕಾಗ ಹೆಣ್ಣು ಮಕ್ಕಳು ಏನು ಕಿರಿಕಿರಿ ಮಾಡ್ಕೊಳ್ಳೋದು, ಸಮಸ್ಯೆ ಮಾಡ್ಕೊಳ್ಳೋದು ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇತ್ತು. ಆದ್ರೆ ಈಗ ಇದಕ್ಕೆಲ್ಲವೂ ಕೂಡ ಮುಕ್ತಿ ಸಿಗುತ್ತೇನೋ ಎನ್ನುವ ಆಶಾಭಾವನೆಯಲ್ಲಿ ಸಾರ್ವಜನಿಕರಿದ್ದಾರೆ. ನೋಡಿ, ಈ ಅಧಿಕೃತ ಫೈನಾನ್ಸ್ ಗಳಿಗೆ ಮೈಕ್ರೋ ಫೈನಾನ್ಸ್ ಗಳಿಗಿಂತ ಅನಧಿಕೃತ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಜಾಸ್ತಿ ಆಗಿದೆ. ಯಾಕಂತ ಕೇಳಿದ್ರೆ ಇವ್ರು ಯಾರು ಎಲ್ಲಿ ಏನ್ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಎಷ್ಟು ಪರ್ಸೆಂಟೇಜ್ ತಗೋತಾರೆ ಅನ್ನೋದು ಕೇಳೋರು ಯಾರು ಇಲ್ಲ ಇವರಿಗೆ. ಒಂದು ವೇಳೆ ಇವರು ಕೊಟ್ಟಾದ್ಮೇಲೆ ಗುಂಡಾಗಳನ್ನ ಬಿಟ್ಟು ಅವ್ರ ಜೊತೆಯಲ್ಲಿ ಘರ್ಷಣೆ ಮಾಡೋದು, ದುಡ್ಡು ಕೊಡ್ಲೇಬೇಕು ಅಂತ ಹೇಳೋದು, ಸಾರ್ವಜನಿಕರಿಗೆ ಟಾರ್ಚರ್ ಕೊಡೋದು, ಹೆಚ್ಚಿನ ಬಡ್ಡಿಗೆ ಏನಪ್ಪಾ ಅಂದ್ರೆ ದುಡ್ಡನ್ನ ಕೊಡ್ತಿರ್ತಕ್ಕಂಥದ್ದು. ಜೊತೆಗೆ ಎಷ್ಟೋ ಪೊಲೀಸ್ ಠಾಣೆಗಳಲ್ಲಿ ತಾವು ಸೆಟಲ್ಮೆಂಟ್ ಕೂಡ ಇಟ್ಕೊಂಡಿದ್ದಾರೆ. ಏನಂತಂದ್ರೆ ಅವ್ರು ಬಂದ್ರೆ ಮಾತಾಡ್ಕೊಂಡ್ಬಿಟ್ಟು ಅವ್ರ ಕಂಪ್ಲೇಂಟ್ ಕೂಡ ತೆಗೆದುಕೊಳ್ಳಲ್ಲ ಅಂತ ಪರಿಸ್ಥಿತಿ ಕೂಡ ರಾಜ್ಯದಲ್ಲಿ ಆಗ್ತಾ ಇದೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಮುಕ್ತಿಯನ್ನ ಕೊಡ್ಲೇಬೇಕು ಅಂತ ಸಾರ್ವಜನಿಕರು ಬೇಡಿಕೊಂಡಾಗ ಸಾಲು ಸಾಲು ಸುದ್ದಿಗಳಾಗ್ತವೆ, ಸಾಲು ಸಾಲು ಪ್ರತಿಭಟನೆಗಳಾಗ್ತವೆ. ಇದೆಲ್ಲವನ್ನ ಲೆಕ್ಕಿಸಿ ಸರ್ಕಾರ ಎಚ್ಚೆತ್ತುಕೊಂಡಿದೆ ಏನೋ ಅಂತ ಅನಿಸ್ತಾ ಇದೆ. ಇದು ಆಶಾಭಾವನೆಯ ಸಂಕೇತ. ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಈ ಮೈಕ್ರೋ ಫೈನಾನ್ಸ್ ಗಳಿಗೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ಮೂಗುದಾರ ಹಾಕುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ನೋಡಿ, ಇವರು ಮೊದಲನೇದಾಗಿ
RBI ನೀತಿ ನಿಯಮಗಳನ್ನ ಗಾಳಿಗೆ ತೂರಿನೇ ಇವರು ಸಾರ್ವಜನಿಕರಿಗೆ ಲೋನ್ ಅನ್ನ ಕೊಡ್ತಾರೆ. ಅದು ಮೊದಲನೇದಾಗಿ ತಡೆಗಟ್ಟಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಹೊಸ ಕಾನೂನಿನ ಪ್ರಕಾರ ನಿನ್ನೆ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದ ಪ್ರಕಾರ 5 ಗಂಟೆ ಸಂಜೆ 5 ಗಂಟೆ ನಂತರ ನೀವು ಸಾಲಗಾರರ ಹತ್ರ ಅಥವಾ ಸಾರ್ವಜನಿಕರ ಮನೆ ಹತ್ರ ಹೋಗಬಾರದು ಅನ್ನುವ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದ್ದಾರಂತೆ. ಒಳ್ಳೆಯ ಸಂದೇಶ. ಸಾಲ ವಸೂಲಿಗಾಗಿ ರೌಡಿಗಳನ್ನ ಬಿಡಬಾರದು. ಯಾರಿಗೋ ಹೆದರ್ಸೋದೋ ಬೆದರ್ಸೋದೋ ದುಡ್ಡು ಕೊಡಿ ಅಂತ ಟಾರ್ಚರ್ ಕೊಡೋದಲ್ಲ. ಸಾಲ ಕೊಟ್ಟಿದ್ದೀರಿ ಅಂತಂದ್ರೆ ಸಾಲ ನೀವು ವಾಪಸ್ ಪಡೆಯೋದಕ್ಕೆ ನಿಮ್ಗೆ ಹಕ್ಕಿದೆ, ಆದ್ರೆ ಟಾರ್ಚರ್ ಕೊಟ್ಟಲ್ಲ. ಅವನ ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಅವನಿಗೆ ಸಹಕಾರ ಕೊಡ್ಲೇಬೇಕು. ಅವನಿಗೆ ಸಮಸ್ಯೆ ಇದ್ದಾಗ ಮಾತ್ರ ಅವನು ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದಾನೆ. ಹಾಗಿದ್ರೆ ಸಮಸ್ಯೆಯಲ್ಲಿ ಇದ್ದವನು ದುಡ್ಡು ತಗೊಂಡಿದ್ದಾನೆ ಅಂತಂದ್ರೆ ಕೊಡೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ನೀವು ಸಹಕರಿಸಬೇಕು ಬೇಡವೋ ಹೇಳಿ. ಮುಂದೆ DC ಕಚೇರಿಗಳಲ್ಲಿ ಹೆಲ್ಪ್ ಲೈನ್ ಅನ್ನ ತೆಗೆದಿದ್ದಾರೆ. ನಿಮ್ಗೆ ಏನಾದ್ರೂ ಸಮಸ್ಯೆ ಆಯ್ತಾ ಅಲ್ಲಿ ಹೆಲ್ಪ್ ಲೈನ್ ಗಳಿಗೆ ನೇರವಾಗಿ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನ ಹೇಳ್ಕೋಬಹುದು. ಇನ್ನು ಸಾಲ ವಸೂಲಿಗೆ ಅವಮಾನ, ಕಿರುಕುಳ, ಬೆದರಿಕೆ ಹಾಕಿದ್ರೆ ಧಾವೆ. ಮನೆ ಮುಂದೆ ಬಂದು ಚೀರಾಡೋದು, ಹಾರಾಡೋದು, ಕೆಟ್ಟ ಪದಗಳನ್ನ ಬಳಸೋದು, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಹೀಗೇನಾದ್ರೂ ಮಾಡಿದ್ರೆ ಅವ್ರ ಮೇಲೆ ನೀವು FIR ಅನ್ನ ದಾಖಲಿಸಬಹುದು, ದಾವೆಯನ್ನ ಹೂಡಬಹುದು, ಪ್ರಕರಣವನ್ನ ದಾಖಲಿಸಬಹುದು. ಒಳ್ಳೆ ನಿರ್ಧಾರ. ಜೊತೆಗೆ ಪೊಲೀಸರು ಒಂದು ವೇಳೆ ಅವರ ಗಮನಕ್ಕೆ ಬಂದ್ರೆ ಸ್ವಯಂ ಪ್ರೇರಿತವಾಗಿ ಈ ಮೈಕ್ರೋ ಫೈನಾನ್ಸ್ ಗಳ ಮೇಲೆ ಅಥವಾ ಉದ್ದಟತನ ಮೆರೆದ ಸಿಬ್ಬಂದಿಗಳ ಮೇಲೆ ನೀವು ಕ್ರಮವನ್ನ ಕೈಗೊಳ್ಳಬೇಕು, FIR ಅನ್ನ ದಾಖಲಿಸಬೇಕು, ಸ್ವಯಂ ಪ್ರಕರಣವನ್ನ ದಾಖಲಿಸಬೇಕು ಅನ್ನೋದನ್ನ ನಿನ್ನೆ ನಿರ್ದೇಶನ ಮಾಡಿದಾರಂತೆ. ಒಳ್ಳೆಯದು. ಆದ್ರೆ ಈ ಕಾನೂನು ಯಾವ ಮಟ್ಟಿಗೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಜಾರಿಗೊಳ್ಳುತ್ತೆ, ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡುವಲ್ಲಿ ಯಶಸ್ವಿ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಒಳ್ಳೆ ಆಶಾಭಾವನೆ. ಆದ್ರೆ ಈ ಬ್ಯಾಂಕ್ಗಳ ಹೆಸರಿನಲ್ಲಿ, ಮೈಕ್ರೋ ಫೈನಾನ್ಸ್ ಗಳ ಹೆಸರಿನಲ್ಲಿ ಸಾರ್ವಜನಿಕರನ್ನ ಸುಲಿಗೆ ಮಾಡೋದು ಮೊದಲು ನಿಲ್ಲಬೇಕಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿಯನ್ನ ತೆಗೆದುಕೊಳ್ಳುವವರಿಗೆ ಮೂಗುದಾರ ಹಾಕಬೇಕಾಗಿದೆ. ಅಂದಾಗ ಮಾತ್ರ ಸಾರ್ವಜನಿಕರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ಮೊದಲೇ ಅವರು ಸಾಲದಲ್ಲಿ ಬದುಕ್ತಾ ಇದ್ದಾರೆ, ಜೀವವನ್ನ ಕಳ್ಕೊಂಡು ಶಿವನ ಪಾದ ಸೇರಬೇಕಾಗುತ್ತೆ. ಅದೆಲ್ಲವನ್ನ ನೀವು ತಡೆಗಟ್ಟಬೇಕು ಅಂದ್ರೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕಾನೂನನ್ನ ಕೈಗೊಂಡಾಗ ಮಾತ್ರ ಸಾರ್ವಜನಿಕರು ನಿಮ್ಮ ಮೇಲೆ ಭರವಸೆಯನ್ನ ಇಡ್ತಾರೆ. ಒಳ್ಳೆಯ ಬೆಳವಣಿಗೆ. ಇಂಥ ಸಮಸ್ಯೆ ಏನಾದರೂ ಆದ್ರೆ ನೀವು ಸ್ಥಳೀಯವಾಗಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ಪ್ರಕರಣವನ್ನ ದಾಖಲಿಸಬಹುದು. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.